ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಚಂದು ಅಡುಗೆ 03ಗೆ ಸ್ವಾಗತ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾವಿವತ್ತು ಹೇಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬ್ರೆಡ್ ಬೋಂಡ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು, ಅದಾದಮೇಲೆ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂಥ ಹಸಿರುಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಮೇಲೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಮತ್ತೊಂದು ಸಲ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಾವೇನು ಫ್ರೈ ಮಾಡಿದ್ದೀವಲ್ಲ ಈರುಳ್ಳಿ ಎಲ್ಲ, ಅದೆಲ್ಲ ಆಲೂಗಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಗ್ಯಾಸ್ನ ಆಫ್ ಮಾಡಿ ಪಲ್ಯನ ಆರೋದಕ್ಕೆ ಬಿಟ್ಬಿಡಬೇಕು. ಪಲ್ಯ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಈ ರೀತಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ತಾ ಹೋಗಬೇಕು. ಉಂಡೆಗಳನ್ನ ತುಂಬ ದಪ್ಪ ಮಾಡ್ಕೋಬೇಡಿ, ಆವಾಗ ಬೋಂಡ ಮಾಡೋದಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ. ನೋಡ್ಬೋದು ನಾನೆಲ್ಲ ಉಂಡೆಗಳನ್ನೂ ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಬ್ರೆಡ್ ಬ್ರೌನ್ ಕಲರ್ ಏನಿರುತ್ತೆ ಅದನ್ನು ಕೈಯಲ್ಲೇ ಬಿಡಿಸ್ಕೊಂಡಾದಮೇಲೆ ನಾನು ಒಂದು ಸಲ ನೀರಲ್ಲಿ ಅದ್ದಿದ ತಕ್ಷಣ ತೆಗೆದ್ಬಿಟ್ಟು ಆಮೇಲೆ ನೀರನ್ನೆಲ್ಲ ಈ ರೀತಿ ಹಿಂಡಿ ಅದಾದಮೇಲೆ ನಾನು ಮಾಡ್ಕೊಂಡಿರೋಂಥ ಉಂಡೆಗಳನ್ನ ಮಧ್ಯ ಇಟ್ಟು ಈ ರೀತಿ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ನೀವು ಹೇಗೆ ಒಬ್ಬಟ್ಟು ಮಾಡಬೇಕಾದ್ರೆ ಮಾಡ್ತೀರಲ್ಲ ಅದೇ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಮತ್ತೆ ಎಲ್ಲನೂ ಕೂಡ ಅದೇ ರೀತಿ ಮಾಡ್ತಿದ್ದೀನಿ. ಬ್ರೆಡ್ನ ಜಸ್ಟ್ ನೀರಲ್ಲಿ ಅದ್ದಿ ತೆಗೆದುಬಿಡಿ, ಇಲ್ಲಾಂದರೆ ಜಾಸ್ತಿ ಹೊತ್ತು ನೀರಲ್ಲಿ ಬಿಟ್ಟರೆ ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆವಾಗ ನಾವು ಈ ರೀತಿ ಕೋಟಿಂಗ್ ಕೊಡೋದಕ್ಕೆ ಬರೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾನೆಲ್ಲನೂ ಅದೇ ರೀತಿ ಇವಾಗ ಉಂಡೆಗಳನ್ನ ಮಾಡಿಟ್ಕೊಂಡು ಒಂದು 10 ನಿಮಿಷ ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ನೀರೆಲ್ಲ ಡ್ರೈ ಆದಮೇಲೆ ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಆ ಎಣ್ಣೆಗಳಿಗೆ ಒಂದೊಂದೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಡೆಯೂ ಕ್ಲೀನಾಗಿ ಫ್ರೈ ಆಗಬೇಕು. ನೋಡ್ಬೋದು ನಾನು ಎಲ್ಲನೂ ಅದೇ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ತೆಗೆದುಬಿಡಬೇಕು. ನಾನಿಲ್ಲಿ ಬ್ರೆಡ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈ ರೀತಿ ಮೇಲೆ ಪುಡಿನ ಹಾಕ್ಬಿಟ್ಟು ನಾನು ಆಮೇಲೆ ಎಣ್ಣೆಗೆ ಹಾಕ್ತಿದ್ದೀನಿ. ನೀವು ಈ ರೀತಿ ಮಾಡೋ ಥರ ಇದ್ದರೆ ನೀವೇನು ಡ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಉಂಡೆ ಮಾಡಿದ್ಮೇಲೆ ಈ ರೀತಿ ಬ್ರೆಡ್ ಪುಡಿನ ಮೇಲೆ ಹಾಕ್ಬಿಟ್ಟು ಅದಾದಮೇಲೆ ನೀವು ಎಣ್ಣೆಗೆ ಹಾಕಿ ಕರಿಬೋದು. ನೋಡ್ಬೋದು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಇದನ್ನು ತೆಗೆದಿಟ್ಕೋತಿದ್ದೀನಿ. ಈ ರೀತಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಈವ್ನಿಂಗ್ ಟೈಮು ಟೀ ಜೊತೆ ಕಾಫಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.